ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ವ್ಲಾಗ್ಸ್ ಕನ್ನಡ. ಇವತ್ತಿನ ವಿಡಿಯೋಲಿ ನಾನು ನಿನ್ನೆ ವಿಡಿಯೋಲಿ ಅಪ್ಡೇಟ್ ಮಾಡಿದಂಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮ್ಯಾಟ್ ಬಗ್ಗೆ ಒಂದು ನಿಮ್ಮ ಡೈಲಿ ಅಪ್ಡೇಟ್ಸ್ ಇರುತ್ತೆ. ಆ್ಯಂಡ್ ಏನಾದರೂ ಇನ್ಫಾರ್ಮೇಷನ್ ಲೈಕ್ ನಿನ್ನೆ ನಾನು ಮನೆಯಲ್ಲೇ ಇದ್ಕೊಂಡು ಯಾವ ರೀತಿ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಮಾಡಬೇಕು ಅಂತ ಪೋಸ್ಟ್ ಮಾಡಿದ್ದೆ. ಅದು ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋ ಒಂದ್ಸರಿ ಚೆಕ್ ಮಾಡಿ, ಯಾರಿಗಾದ್ರೂ ಯೂಸ್ ಆದರೆ ಅದನ್ನೊಂದ್ಸರಿ ಲೈಕ್ ಮನೆಯಲ್ಲೇ ಇದ್ಕೊಂಡು ನಾವು ಯಾವ ರೀತಿ ಬಿಸ್ನೆಸ್ ಪ್ಲಾನ್ಸ್ ಮಾಡ್ಬೋದು ಅಂತ ಕೆಲವು ನನಗೆ ಗೊತ್ತಿರೋ ಟಿಪ್ಸು ಆ್ಯಂಡ್ ಆ ವಿಡಿಯೋಲಿ ಇನ್ಕ್ಲೂಡ್ ಮಾಡೋಕ್ಕಾಗೋಷ್ಟು ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋಲಿ ಇವತ್ತಿನ ಡಯಟ್ ಏನಿದೆ, ಮ್ಯಾಟ್ ಡಯಟ್, ಅದ್ರ ರಿಸಲ್ಟ್ಸು ಆ್ಯಂಡ್ ಇವತ್ತು ನಾನು ಏನೇನು ಊಟ ಮಾಡಿದೆ ಅಂತ ನೋಡ್ಕೊಂಬರೋಣ. ಅದು ಚೆಕ್ ಮಾಡಾದ್ಮೇಲೆ ಇವತ್ತೊಂದು ಮೀಶೋ ಆರ್ಡ್ರ್ ಬಂದಿದೆ, ಈ ಸ್ಯಾರಿ. ಆ್ಯಂಡ್ ಕಮೆಂಟ್ಸಲ್ಲಿ ನನಗೆ ಕವರ್ಸ್ ಬಗ್ಗೆ ತುಂಬ ಕ್ವಶನ್ಸ್ ಬರ್ತಿತ್ತು. ಸೊ ಅದರಿಂದ ಕಂಪ್ಲೀಟು ಪ್ಯಾಕೇಜಿಂಗ್ ಕವರ್ಸ್ ಬಗ್ಗೆ ಆ್ಯಂಡ್ ಯಾವ ರೀತಿ ಪ್ಯಾಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋಲಿ ನೋಡೋಣ. ಫಸ್ಟ್ ಥಿಂಗ್ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗು ಮ್ಯಾಡ್ ರಿಸಲ್ಟ್ಸು ಆ್ಯಂಡ್ ನಾನು ಏನೇನು ಊಟ ಮಾಡಿದೆ ಅದನ್ನೆಲ್ಲ ನೋಡ್ಕೊಂಬರೋಣ. ಲೆಟ್ ಸ್ಟಾರ್ಟ್. ಮೊದಲಿಗೆ ಇಲ್ಲಿ 1 ಸ್ಪೂನ್ ಜೀರಿಗೆ ತಗೊಂಡು ಈ ಥರ ಸ್ವಲ್ಪ ಬಾಯ್ಲ್ ಮಾಡಿ ಅದು ತಣ್ಣಗಾದ್ಮೇಲೆ ಸ್ಟ್ರೈನ್ ಮಾಡ್ಕೊಂಡು ಕುಡಿದೆ. ಆಲ್ಮೋಸ್ಟ್ 11:45 ಆ ಟೈಮಲ್ಲಿ. ನೆಕ್ಸ್ಟು ಇಷ್ಟು ಸ್ವಲ್ಪ ಸಲಾಡ್ ತಗೊಂಡೆ, ಅಂದರೆ 1 ಹಾಫ್ ಕುಕುಂಬರು, 1 ಕ್ಯಾರೆಟು, ಈ ಥರ. ಅಂದರೆ ಬೇರೆ ಏನು ತರಕಾರಿ ಪಲ್ಯ ಆ ಥರ ಇವತ್ತೇನೂ ಮಾಡಿರಲಿಲ್ಲ. ಸೊ ಇದೇ ರೀತಿ ಸಲಾಡ್ ಹೋಗಲಿ ಅಂತಲೇ ಇದನ್ನು ತಗೊಂಡೆ. ನೆಕ್ಸ್ಟ್ ಇವತ್ತು ಇದು ಕೋಕೋನಟ್ ಮಿಲ್ಕ್ ಹಾಕಿ ಒಂದು ಚಿಕನ್ ಐಟಮ್ ಮಾಡ್ಕೊಂಡಿದ್ದೆ. ನನಗೆ ತುಂಬ ಇಷ್ಟ ಇದು. ಆ್ಯಕ್ಚುಲಿ ನಾನ್ ವೆಜ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಸ್ವಲ್ಪ ಪ್ರೋಟೀನ್ ಕೂಡ ಆ್ಯಡ್ ಆಗುತ್ತೆ, ಬೇಗ ಹಶ್ವಾಗಲ್ಲ ನಮಗೆ. ಅಂದರೆ ನೈಟ್ ಮತ್ತೆ ಊಟ ಬೇಕನ್ಸಲ್ಲ. ಸೊ ಆದ್ದರಿಂದ ಜಾಸ್ತಿ ಪ್ರೋಟೀನ್ ಇನ್ಕ್ಲೂಡ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಎಲ್ಲ ಮೀಲ್ಸಲ್ಲೂ. ಇಷ್ಟು ಸ್ವಲ್ಪ ರೈಸ್ ತೊಗೊಂಡು ಅದ್ರ ಜೊತೆ ಕರಿ ಹಾಕ್ಕೊಂಡು ಇದಷ್ಟೇ ನಾನು ತೊಗೊಂಡೆ ಇವತ್ತು. ಅಂದರೆ ನೋಡಿ, ಇಷ್ಟು ಸ್ವಲ್ಪ ರೈಸು, ಸ್ವಲ್ಪ ಚಿಕನ್ ಕರಿ ಆ್ಯಂಡ್ ಇಷ್ಟು ಸಲಾಡು, ಇದಷ್ಟೇ ನಾನು ಇವತ್ತು ಊಟ ಮಾಡಿದ್ದು. ಅಂದರೆ ಪ್ರೋಟೀನ್ ಜಾಸ್ತಿ ಇನ್ಕ್ಲೂಡ್ ಮಾಡಲಿಕ್ಕೆ ಟ್ರೈ ಮಾಡಿ, ಅವಾಗೇನಾಗುತ್ತೆ ಜಾಸ್ತಿ ಹಶ್ವಾಗಲ್ಲ ಆ್ಯಂಡ್ ನಾವು ಅವಾಗ ಡಯಟ್ ಬ್ರೇಕ್ ಮಾಡಲಿಕ್ಕೆ ಚಾಯ್ಸಸ್ ಇರಲ್ಲ. ಸೊ ಅದರಿಂದ ಮತ್ತು ಜಾಸ್ತಿ ಫೈಬರ್ ಅಂಶ ತೊಗೊಳ್ಳಿಕ್ಕೆ ಟ್ರೈ ಮಾಡಿ. ನೆಕ್ಸ್ಟು ವಿತೌಟ್ ಟೀ ಅಂತೂ ನನ್ನ ಕೈಲಿ ಆಗೋದೇ ಇಲ್ಲ. 1 ಕಪ್ ಟೀ ಕುಡಿದೆ ಲಾಸ್ಟಲ್ಲಿ. ಆಲ್ಮೋಸ್ಟ್ ನಾನು ಇದನ್ನು ಒಂದು 1 o'clock ಎಂಡ್ ಮಾಡಿದೆ ಈಟಿಂಗ್ನ. ಚಿಕ್ಕ ಕಪ್ ಅಷ್ಟೇ, ಇಷ್ಟೇ ತಗೊಂಡಿದ್ದು. ಸೊ 1 o'clock ಇದು ಎಂಡ್ ಆಯಿತು ನಂದು. ಆ್ಯಂಡ್ ಸ್ಟಾರ್ಟಿಂಗ್ ವೆಯ್ಟ್ ಈಸ್ 76.05 ಇದೆ. ಈ ವೆಯ್ಟಿಂದ ಎಷ್ಟು ರೆಡ್ಯೂಸ್ ಆಗುತ್ತೆ ನೋಡೋಣ. ನೋಡಿದ್ರಲ್ಲ ನಾನು ಇವತ್ತೇನೇನು ಊಟ ಮಾಡಿದೆ ಅಂತ. ಇದು ನಾಳೆ ವೆಯ್ಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾಳೆ ವಿಡಿಯೋಲಿ ಅಪ್ಡೇಟ್ ಮಾಡ್ತೀನಿ ನಾನು. ಅಂದರೆ ವೆಯ್ಟ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ನನಗೆ ಯಾವ ರೀತಿ ಇವತ್ತಿನ ಡೇ ಹೋಯ್ತು, ಅಂದರೆ ಒಂದೇ ಸರಿ ಊಟ ಮಾಡಿದಾಗ ನನಗೇನಾದರೂ ಬೇರೆ ಬೇರೆ ರೀತಿ ಏನಾದರೂ ಸುಸ್ತಾಗೋದು ಅಥವಾ ಆ ಥರ ಏನಾದರೂ ಸಿಂಟಮ್ಸ್ ಆಯಿತು ಅಂತ ನಾನು ನಿಮಗೆಲ್ಲನೂ ಅಪ್ಡೇಟ್ ಮಾಡ್ತೀನಿ. ಇದೊಂದು ಸ್ಯಾರಿ ಮೀಶೋಯಿಂದ ಆರ್ಡ್ರ್ ಬಂದಿದೆ. ಇದಕ್ಕೂ ಮುಂಚೆ ಒಂದು ಹೇಳಬೇಕು, ನಾನು ನಿನ್ನೆ ವಿಡಿಯೋಲಿ ಹೇಳಿದ್ದೆ ನಿಮಗೆ, ಅಂದರೆ ಥ್ರೋಟ್ ಇನ್ಫೆಕ್ಷನ್ ಆಗಿ ಸ್ವಲ್ಪ ಹುಷಾರಿರಲಿಲ್ಲ ನನಗೆ ಅಂತ. ಸೊ ಆದ್ದರಿಂದ ನಾನು ಒಂದು 15 days ಲೀವ್ ತೊಗೊಂಡಿದ್ದೆ. ಲೀವ್ ಮೀನ್ಸ್ ಇನ್ನು ಆಫೀಸ್ ವರ್ಕಿಗೆ ಹೋದಾಗ ಲೆಟ್ರ್ ಬರೆದು ಹಾಕ್ತೀವಲ್ಲ, ಆ ಥರ ಏನಿರಲ್ಲ ಇಲ್ಲಿ. ಒಂದಿಷ್ಟು ಡೇಟ್ ಅಂತ ನಾವು ಇನ್ ಕೇಸ್ ನಮಗೊಂದು ವಾರ ನಾವು ಬ್ಯುಸಿ ಇರ್ತೀವಿ ಅಥವಾ ಏನೋ ಫಂಕ್ಷನ್ಸ್ ಇರುತ್ತೆ ಅಥವಾ ಎಲ್ಲರೂ ಹೋಗ್ಬೇಕು ಅಂದ್ಕೊಳ್ಳಿ, ಆ ಟೈಮಲ್ಲಿ ನಮಗೆಲ್ಲ ಬಿಸ್ನೆಸ್ ರನ್ ಮಾಡಲಿಕ್ಕಾಗಲ್ಲ, ಆರ್ಡರ್ಸ್ ಪಿಕಪ್ ಅಥವಾ ಅಂದರೆ ಅವರಿಗೆ ಕೊಡಲಿಕ್ಕಾಗಲ್ಲ, ನಾವು ಡಿಸ್ಪ್ಯಾಚ್ ಮಾಡಲಿಕ್ಕಾಗಲ್ಲ ಅನ್ನೋ ಸಂದರ್ಭದಲ್ಲಿ, ಈಗ ಸಪೋಸ್ ಇವತ್ತಿಂದ ನೆಕ್ಸ್ಟ್ 1 weekವರೆಗೂ ನಾವು ಬ್ಯುಸಿ ಇರ್ತೀವಿ ಅಂದ್ಕೊಳ್ಳಿ, ಆ ಟೈಮಲ್ಲಿ ಒಂದು ಡೇಟ್ ಅಂತ ಮೆನ್ಷನ್ ಮಾಡ್ಬೋದು. ಇವತ್ತಿನ ಡೇಟಿಂದ ನೆಕ್ಸ್ಟ್ 7 days ನಮಗೂ ಅಲ್ಲಿವರೆಗೂ ವರ್ಕ್ ಮಾಡಲಿಕ್ಕಾಗಲ್ಲ. ಆ 7 daysವರೆಗೂ ಕೂಡ ನಾವು ಡೇಟ್ ಕೊಟ್ಟರೆ ಫುಲ್ಲು ನಾವೇನು ಫ್ರಮ್ ಡೇಟಿಂದ ಎಂಡ್ ಡೇಟ್ವರೆಗೂ ನಮ್ಮ ಪ್ರಾಡಕ್ಟ್ಸು ಬೇರೆ ಯಾರಿಗೂ ಕಾಣಿಸಲ್ಲ. ಸೊ ಅಲ್ಲಿ ಅಂದರೆ ಆರ್ಡರ್ಸ್ ಬರಲ್ಲ. ಈ ರೀತಿ ಒಂದು ಆಪ್ಷನ್ ಇದೆ. ನಾವು ತುಂಬ ಬ್ಯುಸಿ ಇದ್ದಾಗ ಅಥವಾ ನಮಗೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಸುಸ್ತು ಅನ್ನಿಸ್ದಾಗ ಅಥವಾ ವಾಟ್ ಎವರ್ ದ ರೀಸನ್ಸ್, ನಮಗೇನೋ ರೆಸ್ಟ್ ಬೇಕನ್ಸಿರುತ್ತೆ, ಆ ಟೈಮಲ್ಲಿ ಇದನ್ನು ನೀವು ಮಾಡ್ಬೋದು. ಸೊ ನಾನು ಈ 15 days ಸ್ವಲ್ಪ ಹುಷಾರಿಲ್ದಿರೋ ಕಾರಣ ನಾನು ಅದನ್ನು ಅಪ್ಲೈ ಮಾಡ್ಕೊಂಡಿದ್ದೆ.
ಸೊ ಆರ್ಡರ್ಸ್ ನನಗೆ ಬಂದಿರಲಿಲ್ಲ. 15 ಡೇಸ್ ಆಯಿತು ನಾನು ವರ್ಕ್ ಮಾಡಿ. ಇವತ್ತು ನೆನ್ನೆಗದೆ ಎಂಡ್ ಆಯಿತು. ನೆನ್ನೆ ನೈಟೇ ಒಂದು ಆರ್ಡರ್ ಬಂತು ಈ ಸ್ಯಾರಿ. ಸೊ ಕೆಲವ್ರಿಗೆ ಕಮೆಂಟ್ಸಲ್ಲಿ ಕೇಳೋನು 2 ಜನನೋ 3 ಜನನೋ ಕೇಳಿದ್ದಾರೆ ಕವರ್ಸ್ ಎಲ್ಲಿ ತಗೋಬೇಕು ಅನ್ನೋದು ಒಂದು ಕ್ವೆಶನ್. ಆದರೆ ಬಾರ್ಕೋಡೆಡ್ ಕವರ್ಸ್ ಎಲ್ಲಿ ಸಿಗುತ್ತೆ, ಈ ಟೈಪ್ ಆಫ್ ಕ್ವೆಶನ್ಸ್ ಇದ್ವು. ಸೊ ಲೆಟ್ಸ್ ಇದನ್ನೇ ಡಿಸ್ಕಸ್ ಮಾಡೋಣ ಇವತ್ತು ಅಂತ ಅಂದ್ಕೊಂಡು ಇದನ್ನ ಹೇಳೋಣ ಅಂತ ಇವತ್ತು ಡಿಸೈಡ್ ಮಾಡಿದ್ದೀನಿ. ಒಂದು ಥಿಂಗು, ಈ ಥರ ಒಂದು ಫಸ್ಟ್ ಆರ್ಡರ್ ಅಕ್ಸೆಪ್ಟ್ ಮಾಡೋದೆಲ್ಲ ನಾನು ಇನ್ನೊಂದು ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ನಾನು ಹೇಳಿದ್ದೆ ಫಸ್ಟ್ ವಿಡಿಯೋಲಿ, ಈ ಥರ ಬಾರ್ಕೋಡೆಡ್ ಕವರ್ಸಲ್ಲಿ ನೀವು ಪ್ಯಾಕ್ ಮಾಡಿ ಕಳಿಸಿದ್ರೆ ನಮಗೆ ಸೇಫ್ ಇರುತ್ತೆ, ಲೈಕ್ ನಮ್ಮ ಪ್ರಾಡಕ್ಟ್ ಸೇಫ್ ಇರುತ್ತೆ, ಏನಾದರೂ ಸರಿ ನಾವು ಕ್ಲೈಮ್ ಮಾಡ್ಕೋಬೋದು ಅಂತ. ನೋಡಿ, ಈ ಥರನೂ ಕೆಲವು ಪಾರ್ಸೆಲ್ ಕವರ್ಸ್ ಸಿಗ್ತವೆ. ನಾನು ಇದನ್ನ ಅಮೆಜಾನಲ್ಲಿ ತೊಗೊಂಡಿದ್ದು. ನೋಡಿ ಈ ಥರ, ಅಂದರೆ ಇದು ಖಾಲಿ ಕವರು, ಏನೂ ಇಲ್ಲ ಇದರಲ್ಲಿ, ಫುಲ್ ಖಾಲಿ ಕವರು, ಹಿಂದೆನೂ ಅಷ್ಟೇ ಮುಂದೆನೂ ಅಷ್ಟೇ. ಇದರಲ್ಲೊಂದು ಪೌಚ್ ಇರುತ್ತೆ ಅಷ್ಟೇ, ಲೈಕ್ ಈ ಥರ. ಅಂದರೆ ನಾವು ಅಡ್ರೆಸ್ ಇರುತ್ತಲ್ಲ ಅದನ್ನು ಇಲ್ಲಿ ಹಾಕಿ ಆರ್ಡರ್ನ ಡಿಸ್ಪ್ಯಾಚ್ ಮಾಡೋವಂಥದ್ದು. ಸೊ ಇದು ಪ್ಲೇನ್ ಕವರ್ಸು. ಇದು ಬಂದು ಮೀಶೋ ಕವರ್ಸು, ಅಂದರೆ ಬಾರ್ಕೋಡ್ ಈ ಥರ ಇರುತ್ತೆ ನೋಡಿ, ಈ ಥರ ಬಾರ್ಕೋಡ್ಸ್ ಇರೋದು. ಇದು ಮೀಶೋ ಕವರ್ಸು. ಇದು ನಾವು ಮೀಶೋ ಸಪ್ಲೈಯರ್ ಆಗಿ ಜಾಯಿನ್ ಆದಾಗ ಆ ಪ್ಯಾನಲಲ್ಲೇ ನಮಗೆ ಬರುತ್ತೆ, ಕವರ್ಸ್ನ ಇಲ್ಲಿ ಬೈ ಮಾಡ್ಬೋದು ಅಂತ. ಇದು ಮ್ಯಾಂಡೇಟ್ರಿ ಕೂಡ ಈಗ. ಇದೇ ರೀತಿ ಬಾರ್ಕೋಡ್ಸ್ ಇದರಲ್ಲೇ ನಾವು ಬಾರ್ಕೋಡೆಡ್ ಕವರ್ಸಲ್ಲೇ ನಾವು ಪಾರ್ಸಲ್ಸ್ನ ಕಳಿಸ್ಬೇಕಾಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ, ಈಗ ಒಂದು ಅಡ್ರೆಸ್ ನಾನು ಇದು ಫುಲ್ ಆರ್ಡರ್ ಪ್ಯಾಕ್ ಮಾಡಿ ಯಾವ ರೀತಿ ಸ್ಕ್ಯಾನ್ ಮಾಡೋದು ಅದೆಲ್ಲ ಹೇಳ್ತೀನಿ ನಾನು. ನಮಗೆ ಇದೊಂದು ಇಲ್ಲಿ ಬಾರ್ಕೋಡ್ ಇದೆ ನೋಡಿ, ಇದು ಮತ್ತೆ ಹಿಂದೆ ಒಂದಿದೆ ನೋಡಿ, ಇದು ಈ ಎರಡನ್ನೂ ಸ್ಕ್ಯಾನ್ ಮಾಡಿದಾಗ, ಈ ಸಪೋಸ್ ಈ ಪ್ರಾಡಕ್ಟ್ ಇದರಲ್ಲಿ ಇಟ್ಟಿದ್ದೀವಿ ಅಂದ್ಕೊಳ್ಳಿ, ಈ ಬಾರ್ಕೋಡ್ಸು ಇದಕ್ಕೆ ಟ್ಯಾಗ್ ಆಗುತ್ತೆ. ಅಂದರೆ ಈ ಪ್ರಾಡಕ್ಟ್ ಈ ಕವರಲ್ಲಿ ಇದೆ ಅನ್ನೋ ರೀತಿ. ಇನ್ ಕೇಸ್ ಕಸ್ಟಮರ್ ಏನಾದರೂ ರಿಟರ್ನ್ ಮಾಡಿದ್ರು ಅಂದ್ಕೊಳ್ಳಿ, ಅಥವಾ ಎಲ್ಲರೂ ಹಂಗೆ ಮಾಡಲ್ಲ, ಬಟ್ ಯಾರಾದರೂ ಕೆಲವರು ಬೇಕು ಅಂತಲೇ, ಈಗ ಈ ಸ್ಯಾರಿ ತಗೊಂಡು ಬೇರೆ ಯಾವುದೋ ಸ್ಯಾರಿ ಇಟ್ಬಿಟ್ಟು, ಅಂದರೆ ಅವ್ರದ್ದು ಹಳೇದೋ ಅಥವಾ ಇದಕ್ಕಿಂತ ಕಡಿಮೆ ರೇಟಿಂದೋ ಸ್ಯಾರಿ ಕವರಲ್ಲೇ ಇಟ್ಬಿಟ್ಟು ನಮಗೆ ರಾಂಗ್ ಪ್ರಾಡಕ್ಟ್ ಬಂದಿದೆ ಅಂತ ಅವ್ರು ರಿಟರ್ನ್ ಹಾಕಿದ್ರು ಅಂದ್ಕೊಳ್ಳಿ, ಆ ಸಮಯದಲ್ಲಿ ನಾವು ಈ ಥರ ಕವರ್ಸಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದ್ರೆ, ನಾವು ಮೀಶೋ ಜೊತೆ ಮಾತಾಡಿ ಟಿಕೆಟ್ ರೈಸ್ ಮಾಡಿ, ನಾವು ಕಳಿಸಿದ್ದು ಬೇರೆ ಸ್ಯಾರಿ, ನಮಗೆ ರಿಟರ್ನ್ ಬಂದಿರೋ ಬೇರೆ ಸ್ಯಾರಿ ಅಂತ ನಾವು ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿ ಇದನ್ನು ನಾವು ರೀಫಂಡ್ ಮಾಡಿಸ್ಕೋಬೋದು. ಇದು ಸ್ಯಾರಿ ಪ್ರೈಸ್ ಏನಿದೆ ಅದನ್ನು ರೀಫಂಡ್ ಮಾಡಿಸ್ಕೋಬೋದು ನಾವು. ಅವಾಗೇನಾಗುತ್ತೆ, ಅಲ್ಲಿ ಕಲೆಕ್ಟ್ ಮಾಡಿರ್ತಾರಲ್ಲ, ಅಂದರೆ ಲೈಕ್ ರಿಟರ್ನ್ ಬಂದಾಗ ಕಸ್ಟಮರ್ ಹತ್ರ ಯಾರು ಕಲೆಕ್ಟ್ ಮಾಡಿರ್ತಾರೆ ಆ ಡೆಲಿವರಿ ಪರ್ಸನ್ನ ಸ್ಯಾಲ್ರಿಲಿ ಕಟ್ ಆಗುತ್ತೆ. ಸೊ ಇಲ್ಲಿ ಮೇನ್ ರೆಸ್ಪಾನ್ಸಿಬಿಲಿಟಿ ಯಾರ್ದು ಅಂದರೆ, ಡೆಲಿವರಿ ಪರ್ಸನ್ ಯಾರಿರ್ತಾರೆ ಅವರು ರಿಟರ್ನ್ ತೊಗೋಬೇಕಾದ್ರೆ ಪ್ರಾಡಕ್ಟ್ನ ಚೆಕ್ ಮಾಡ್ಕೋಬೇಕು. ಇದು ಮ್ಯಾಂಡೇಟ್ರಿ. ಅವರು ಮಾಡಿರೋ ತಪ್ಪಿಗೆ ನಮಗೆ ರಾಂಗ್ ಪ್ರಾಡಕ್ಟ್ ಬಂದಿದೆ ಅಂತ ಅಲ್ವಾ. ಸೊ ಈ ರೀತಿ ಆದಾಗ ಕ್ಲೈಮ್ಸ್ ತೊಗೋಬೋದು. ಇನ್ ಕೇಸ್ ನಾವೇ ರಾಂಗ್ ಪ್ರಾಡಕ್ಟು ಮಿಸ್ ಆಗಿ, ಇನ್ ಕೇಸ್ ಏನೋ ಇದು ಪರ್ಪಲ್ ಕಲರ್ ಇದೆ, ನಾವೇನೋ ಇದಕ್ಕೆ ಸ್ವಲ್ಪ ಬ್ಲೂ ಕಲರು ಅಥವಾ ಇದು ತೀರಾ ಬೇರೆನೇ ಕಲರು, ರೆಡ್ ಕಲರ ಕಳಿಸಿದ್ವಿ ಅಂದ್ಕೊಳ್ಳಿ, ನಮ್ಮ ಪ್ರಾಡಕ್ಟ್ಸ್ ಯಾವುದು ಅಂತ ನಮಗೆ ಗೊತ್ತಿರುತ್ತಲ್ವ. ಸೊ ಆದ್ದರಿಂದ ಈ ಥರ ಬಾರ್ಕೋಡೆಡ್ ಕವರ್ಸಲ್ಲಿ ಮಾಡಿದಾಗ ಈ ಥರ ಫೆಸಿಲಿಟೀಸ್ ನಮಗೆ ಸಿಗುತ್ತೆ. ಈ ಥರ ಪ್ಲೈನ್ ಕವರ್ಸಲ್ಲಿ ಕಳಿಸಿದಾಗ ಇದನ್ನು ನಾವೇನು ಮಾತಾಡಲಿಕ್ಕೂ ಇರಲ್ಲ ಅವ್ರ ಹತ್ರ. ಅಂದರೆ ಏನಾದರೂ ರಿಟರ್ನ್ ಬಂದಾಗ ಅಥವಾ ನಮಗೆ ಈ ಪ್ರಾಡಕ್ಟ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ಅವ್ರ ಹತ್ರ ಏನು ಮಾತಾಡಲಿಕ್ಕೆ ನಮಗೆ ಚಾಯ್ಸ್ ಇರಲ್ಲ. ಸೊ ಆದ್ದರಿಂದ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ ಎಲ್ರಿಗೂ ಕೂಡ. ಯಾಕಂದರೆ ನಾವು ಇಡೋದೇ ಸ್ವಲ್ಪ ಮಾರ್ಜಿನ್ನು, ಅದರಲ್ಲಿ ಈ ಥರ ಆದಾಗ ನಮ್ಮ ಪ್ರಾಡಕ್ಟ್ಸ್ನ ಕಳ್ಕೊಳ್ಳೋದು ಅಷ್ಟು ಉತ್ತಮ ಅಲ್ಲ. ಹೆಂಗಂದರೆ ಇದಕ್ಕೂ ಆಲ್ಮೋಸ್ಟ್ ಸೇಮ್ ಪ್ರೈಸೇ ಆಗುತ್ತೆ. ಜಸ್ಟ್ ನಾವು ಆರ್ಡರ್ ಮಾಡ್ಕೋಬೇಕು ಅಷ್ಟೇ. ನಾನು ಇದನ್ನು ಯಾವ ರೀತಿ ಆರ್ಡರ್ ಮಾಡ್ಕೋಬೇಕು ಪ್ಯಾನಲಲ್ಲಿ ಅಂತ ನಾನು ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ಅದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಇವಾಗ ನನ್ನ ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಾನು ಆಲ್ಮೋಸ್ಟ್ ಜ್ಯುವೆಲರಿ ಜಾಸ್ತಿ ಸೇಲ್ ಮಾಡ್ತಿದ್ದೆ. ಸೊ ಆದ್ದರಿಂದ ನನಗೆ ಇಷ್ಟು ಸೈಜ್ ಕವರ್ಸ್ ಸಾಕಾಗ್ತಿತ್ತು. ನಾನು ಸ್ಯಾರಿ ಬಗ್ಗೆ ಅಷ್ಟೊಂದು ಒಲವಿರಲಿಲ್ಲ ನನಗೆ. ಬಟ್ ಒಂದು ಕಡೆ ಹೋದಾಗ ತುಂಬ ಚೆನ್ನಾಗಿ ಅನಿಸಿ ಕೆಲವು ಸ್ಯಾರೀಸ್ ತಂದಿದ್ದೆ, ಅವು ಕೂಡ ಎಲ್ಲ ಸೇಲ್ ಆಗೋಯ್ತು. ಅಂದರೆ ಮೀಶೋಲ್ಲೇ ಎಲ್ಲ ಸೇಲ್ ಆಗೋಯ್ತು. ಸೊ
ಸ್ಯಾರಿ ಹಿಡಿಯೋವಷ್ಟು ಕವರ್ಸ್ ನನ್ನ ಹತ್ರ ಇಲ್ಲ. ಸದ್ಯಕ್ಕೆ ನನ್ನ ಹತ್ರ ಈ ಕವರ್ಸ್ ಅಷ್ಟೇ ಇದೆ. ಅಂದರೆ ಲೈಕ್ ಈ ಸ್ಯಾರಿ ಪ್ಯಾಕ್ ಮಾಡಲಿಕ್ಕೆ ಸ್ಯಾರಿ ಕವರ್ಸ್ ಇದಷ್ಟೇ ಇದೆ, ಬಾರ್ಕೋಡೆಡ್ ಇಲ್ಲ. ಬಿಕಾಸ್ ನಾನು ಇಷ್ಟು ಸೈಜ್ದು ಆರ್ಡರ್ ಮಾಡ್ಕೊಂಡಿಲ್ಲ, ಬರೀ ಈ ಸೈಜು ಇನ್ನೊಂದು ದೊಡ್ಡ ಸೈಜ್ ಇದೆ ಅಷ್ಟೇ, ಬಟ್ ಸ್ಯಾರಿ ಹಿಡಿಯಲ್ಲ ಅದರಲ್ಲಿ. ಈಗ ನನಗೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಇದರಲ್ಲಿ ಹೇಳೋದಲ್ಲ ಮುಂಚೆನೇ ಎಕ್ಸ್ಪ್ಲೇನ್ ಮಾಡೋದಲ್ಲ, ಆ ಥರ ಏನಾದ್ರು ಪ್ರಾಬ್ಲಮ್ಸ್ ಆಗ ನಾನು ಕ್ಲೈಮ್ಸ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಸ್ಟಿಲ್ ನಾನು ಇದರಲ್ಲೇ ಕಳಿಸ್ತಿದ್ದೀನಿ ಇವತ್ತು. ಮುಂಚೆ ಒಂದು 15 to 20 ಸ್ಯಾರೀಸು ಇದೇ ಥರ ಕವರ್ಸಲ್ಲೇ ಕಳಿಸ್ದೆ, ಬಟ್ ಏನೂ ಪ್ರಾಬ್ಲಮ್ ಆಗಿಲ್ಲ. ಇವನ್ ಅದು ರಿಟರ್ನ್ ಕೂಡ ಬರಲಿಲ್ಲ ನನಗೆ ಸ್ಯಾರೀಸು. ಸೊ ಆದ್ದರಿಂದ ಅಂದರೆ ಆರ್ಡರ್ ಮಾಡಿಕೊಂಡು ಅವು ರೀಚ್ ಆಗೋವರೆಗೂ ಕೂಡ ಇದರಲ್ಲೇ ಕಳಿಸ್ತಾ ಇದ್ದೀನಿ. ಇನ್ನೊಂದು ನಾನು ಆರ್ಡ್ರು ಯಾಕೆ ಮಾಡ್ಕೊಂಡಿಲ್ಲ ಅಂದರೆ, ನಾನು ಅದೇ ಹೇಳಿದ್ನಲ್ಲ, ನಾನು GST ಅಪ್ಲೈ ಮಾಡ್ಕೊಂಡಿದ್ದೀನಿ ಈ ಮಂತು. ಅದು ಸ್ವಲ್ಪ ಪ್ಯಾನ್ ಪ್ರೊಸೆಸ್ ನಡೀತಾ ಇದೆ. ಅಂದರೆ GSTಗೆ ಒಂದು ನಮ್ಮದು ಅಕೌಂಟ್ ಲಿಂಕ್ ಮಾಡಬೇಕಲ್ಲ, ಅದಕ್ಕೆ ಪ್ಯಾನ್ ಅಪ್ಲೈ ಮಾಡಿದ್ದೀವಿ. ಪ್ಯಾನ್ ಇನ್ನೂ ಬರಲಿಕ್ಕೆ ಟೈಮ್ ಆಗುತ್ತೆ ಅಂದರು. GST ನಂಬರ್ ಬಂದಮೇಲೆ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಐಟಮ್ಸ್ ತರೋಣ. ಈಗ ಬೇಡ, ಈಗ ಯಾಕಂದರೆ ನಾನು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿ ನನಗೂ ಸ್ವಲ್ಪ ಸುಸ್ತು ಅನ್ನಿಸ್ತಿತ್ತು, ಆ್ಯಂಡ್ ಸ್ವಲ್ಪ ರೆಸ್ಟ್ ಬೇಕು ಅನ್ನಿಸ್ತು ನನಗೂ ಕೂಡ. ಸೊ ಇವನ್ ನನಗೆ ಒಂದು 15 ಡೇಸ್ ಹುಷಾರಿರಲಿದ್ದ ಕಾರಣ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಐಟಮ್ಸ್ ಹಾಕ್ಸಿಲ್ಲ. ಆದ್ದರಿಂದ ನಾನು ಮುಂಚೆನೇ ಆರ್ಡ್ರ್ ಮಾಡ್ಕೊಂಡಿಲ್ಲ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನದಲ್ಲಿ GST ಬರುತ್ತೆ. ಆ GSTನ ಟ್ಯಾಗ್ ಮಾಡಿಬಿಟ್ಟು ನಾನು ಈಗ ಸದ್ಯಕ್ಕೆ ನಾನು ಎನ್ರೋಲ್ಮೆಂಟ್ ಐಡಿಲೇ ನಾನು ಐಡಿ ಕ್ರಿಯೇಟ್ ಮಾಡಿರೋದು ಅಂತ ಗೊತ್ತಲ್ಲ ನಿಮಗೆ, ಮೀಶೋ ಅಕೌಂಟ್ ಓಪನ್ ಮಾಡಿರೋದು ಎನ್ರೋಲ್ಮೆಂಟ್ ಐಡಿಲೇ. ಸೊ GST ಬಂದಮೇಲೆ ನಾನು ಎಲ್ಲ ಬೇರೆ ಬೇರೆ ಸೈಜಸ್ಸು ಎಲ್ಲ ಅಂದು ನನ್ನ ಪ್ರಾಡಕ್ಟ್ಸಿಗೆ ಯಾವ ರೀತಿ ಎಷ್ಟು ಸೈಜ್ ಬೇಕಾಗುತ್ತೋ ಅದನ್ನು ನೋಡ್ಕೊಂಡು ಆರ್ಡರ್ ಮಾಡೋಣ ಅಂತ ಸುಮ್ಮನಾಗಿದ್ದೀನಿ. ಸೊ ಇದು ಕವರ್ಸ್ ಬಗ್ಗೆ ಇನ್ಫಾರ್ಮೇಷನು. ಈಗ ಇದನ್ನು ಯಾವ ರೀತಿ ಪ್ಯಾಕ್ ಮಾಡೋದು ಅಂತ ನೋಡೋಣ. ನಮಗೆ ಆರ್ಡರ್ ಬರುತ್ತಲ್ಲ ಮೀಶೋಲಿ, ಅಕ್ಸೆಪ್ಟ್ ಮಾಡಿದ ತಕ್ಷಣ ಈ ಥರ ಒಂದು ಲೇಬಲ್ ಜನರೇಟ್ ಆಗುತ್ತೆ. ಇದು ಡಿಸ್ಪ್ಲೇ ಮಾಡಲ್ಲ, ಬಿಕಾಸ್ ಅದು ಕಸ್ಟಮರ್ ಅಡ್ರೆಸ್ ಎಲ್ಲ ಇದರಲ್ಲಿದೆ. ಆದ್ದರಿಂದ ಈ ಥರ ಒಂದು ಬರುತ್ತೆ. ಇದನ್ನು ನಮ್ಗೆ ಅಕಾರ್ಡಿಂಗ್ ಟು ಸೈಜಸ್ಸು ಸ್ವಲ್ಪ ಈ ಥರ ಮಡ್ಚ್ಕೊಂಡು ಕಟ್ ಮಾಡಿಕೊಂಡು ಇಟ್ಕೋಬೇಕು. ನೋಡಿ, ಈ ಥರ ಬಾರ್ ಕೋಡ್ ಇರುತ್ತಲ್ಲ, ಇದು ಕಾಣಿಸ್ಬೇಕು ಅವರಿಗೆ. ಇಲ್ಲಿ ಮೇಲೆ ಕಸ್ಟಮರ್ ಅಡ್ರೆಸ್ ಇದೆ, ಆದ್ರಿಂದ ನಾನು ತೋರಿಸ್ತಿಲ್ಲ. ಈ ಥರ ಬಾರ್ ಕೋಡು ನಮ್ಮ ಏನು ಇಲ್ಲಿ ಪ್ಯಾಕ್ ಮಾಡಿರ್ತೀವಲ್ಲ, ಲೈಕ್ ಒಂದು ನಿಮಿಷ, ಈ ಥರ ಇಟ್ಟಾಗ ಇದು ಕಾಣಿಸ್ಬೇಕು ಸ್ಕ್ಯಾನ್ ಮಾಡಲಿಕ್ಕೆ. ಇದು ಮಾತ್ರ ಒಂದು ನೆನ್ಪಿಟ್ಕೊಂಡು, ಇನ್ನು ಮಿಕ್ಕಿದೆಲ್ಲ ಬೇಕಾದ್ರೆ ಈ ಥರ ಮಡ್ಚ್ಬಿಟ್ಟು ಈ ಥರನೇ ಹಾಕ್ಬೋದು. ಸೈಜ್ ಆಗುತ್ತೆ ಅಂದರೆ ಈ ಥರನೇ ಹಾಕ್ಬೋದು. ಇನ್ ಕೇಸ್ ಇಷ್ಟು ಚಿಕ್ಕ ಕವರ್ಸಿಗೆ ಏನಾದ್ರು ನೀವು ಇದನ್ನ ಇಟ್ಕೋಬೇಕು ಅಂದ್ಕೊಳ್ಳಿ, ಇಷ್ಟು ಫುಲ್ ಪೇಜ್ ನೀವು ಇಡೋಕ್ಕಾಗಲ್ಲ. ಇದನ್ನ 1/4 ಪ್ರಿಂಟ್ ತಗೊಂಡು ಈ ಸೈಜಿಗೆ ಫಿಟ್ ಆಗಂಗೆ ನೀವು ಪ್ರಿಂಟ್ ತಗೋಬೇಕಾಗುತ್ತೆ. ಇದು ಫುಲ್ ಪೇಜ್ ಬರುತ್ತೆ, ಇಲ್ಲ 1 ಪೇಜಲ್ಲಿ 2, ಇಲ್ಲ 1 ಪೇಜಲ್ಲಿ 4 ಭಾಗ ಈ ಥರ ಬರುತ್ತಲ್ಲ. ಸೊ ಸೈಜಸ್ ಪ್ರಕಾರ ತಗೊಂಡು ನೀವು ಇಟ್ಕೋಬೇಕು. ಈಗ ಇದನ್ನ ಪ್ಯಾಕ್ ಮಾಡ್ತೀನಿ ನೋಡಿ. ನಾನು ಈ ಥರ ಒಂದು ತಗೊಂಡಿರ್ತೀವಲ್ಲ ನಾವು, ಇದನ್ನ ಮಡ್ಚ್ಬಿಟ್ಟು ಈ ಥರ ಮಡ್ಚ್ಬಿಟ್ಟು ನಾವು ಇಲ್ಲಿ ಇಡಬೇಕಾಗತ್ತೆ. ನೋಡಿ, ಈ ಥರ ಈ ಪೌಚಸ್ ಇರುತ್ತಲ್ಲ, ಇವನ್ ಇದು ಬೇರೆ ಕವರ್ಸಲ್ಲೂ ಕೂಡ ಈ ಥರ ಇರುತ್ತೆ. ಇದು ಬಾರ್ಕೋಡೆಡ್ ಕವರ್ಸಲ್ಲೂ ಕೂಡ ಹಿಂಗೆ ಇಡ್ಲಿಕ್ಕೆ ಒಂದು ಪ್ಲೇಸ್ ಇರುತ್ತೆ. ಈ ಥರ ಇದರಲ್ಲಿ ಇಟ್ಬಿಟ್ಟು ಈ ಸ್ಯಾರಿನ ಇದರಲ್ಲಿ ಇಡ್ತಾ ಇದ್ದೀರಿ. ನೋಡಿ, ಈ ತರ ಇಟ್ಬಿಟ್ಟು ನೀಟಾಗಿ ಇಲ್ಲಿ ಮೇಲೊಂದು ಬ್ಲಾಕ್ ಇದ್ರಲ್ಲಿ ಬರುತ್ತಲ್ಲ, ಇದನ್ನ ತೆಗೆದ್ರೆ ಇಲ್ಲಿ ಪೇಸ್ಟ್ ಆಗುತ್ತೆ. ಇದು ಇವನ್ ಅದರಲ್ಲೂ ಕೂಡ ಅಷ್ಟೇ, ಇದ್ರಲ್ಲೂ ಕೂಡ ಅಷ್ಟೇನೆ ಸೇಮ್ ಥಿಂಗ್ ಇರುತ್ತೆ. ಇದನ್ನ ಇಲ್ಲಿ ಓಪನ್ ಇರುತ್ತಲ್ಲ, ಇಲ್ಲಿವರೆಗೂ ತಂದು ಈ ತರ ಪೇಸ್ಟ್ ಮಾಡಬೇಕು ಅಷ್ಟೇ. ನೋಡಿ, ಈ ತರ ಓಪನ್ ಮಾಡಿ ಇದನ್ನ ನೀಟಾಗಿ ಸ್ವಲ್ಪ ಏರೇನಾದ್ರೂ ಇದ್ರೆ ಈ ತರ ಒತ್ತಿದ್ರೆ ಸ್ವಲ್ಪ ಏರೆಲ್ಲ ಹೋಗುತ್ತೆ. ಇದನ್ನ ತಗೊಬಂದು ಇಲ್ಲಿಗೆ ಪೇಸ್ಟ್ ಮಾಡಬೇಕು ಅಷ್ಟೇ.
ಇದು ನಮ್ದೊಂದು ಡಿಸ್ಪ್ಯಾಚ್ ಮಾಡ್ಲಿಕ್ಕೆ ರೆಡಿ ಆಯ್ತು ಈಗ ಈ ತರ. ಈಗ ಡೆಲಿವರಿ ಪಾರ್ಟ್ನರ್ ಬರ್ತಾರಲ್ಲ, ಅವರು ಇಲ್ಲಿ ಇದನ್ನ ಸ್ಕ್ಯಾನ್ ಮಾಡ್ಕೊಂತಾರೆ. ಅವಾಗ ಏನಾಗುತ್ತೆ, ಅವ್ರಿಗೆ ನಾವು ಡೆಲಿವರಿ ಮಾಡ್ಬೇಕಿರೋ ಅಡ್ರೆಸ್ ಇಲ್ಲಿ ಟ್ಯಾಗ್ ಆಗುತ್ತಲ್ಲ, ಸೊ ಊರಿಗೆ ಅವ್ರಿಗೆ ತಲುಪುತ್ತೆ. ಸದ್ಯಕ್ಕೆ ಇದು ಮೈಸೂರಿಂದ ಬಂದಿದೆ. ಇದನ್ನ ಇವತ್ತು ನಾನು ನಿನ್ನೆ ಅಕ್ಸೆಪ್ಟ್ ಮಾಡಿದ್ದೀನಲ್ಲ, ಇದಕ್ಕೆ ಒಂದು 2 days ಟೈಮ್ ಇರುತ್ತೆ. ಲೈಕ್ ಇದನ್ನ ತಗೊಂಡೋಗ್ಲಿಕ್ಕೆ, ಅವ್ರು ಪಿಕಪ್ ಮಾಡ್ಲಿಕ್ಕೆ. ಇನ್ ಕೇಸ್ ನಿಮಗೆ ಇನ್ನೂ ನೀವು ಅಥವಾ ಎಲ್ಲಾದ್ರೂ ಹೋಗ್ಬೇಕು ಅನ್ಕೊಂಡಿದ್ದೀರಾ, ನಾಳೆನೇ ಬೇಗ ಬನ್ನಿ ಅಂತ ಫೋನ್ ಮಾಡಿ ಡೆಲಿವರಿ ಪಾರ್ಟ್ನರ್ ಜೊತೆ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಅವರೇ ಬಂದು ಬೇಗ ತಗೊಂಡು ಹೋಗ್ತಾರೆ. ಅಥವಾ ಇನ್ ಕೇಸ್ ನಿಮ್ಗೆ ಅವ್ರ ಹತ್ರದಲ್ಲೇ ಇದ್ರೆ ನೀವೇ ಹೋಗಲ್ಲ, ಟ್ರೈ ಮುಗೀತು, ಈ ತರ ಅವರೇ ಬಂದು ತಗೊಂಡು ಹೋಗ್ತಾರೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಅರ್ಜೆನ್ಸಿ ಇದ್ದು ಇನ್ನು ಬೇಗ ನಮ್ಗೆ ಡಿಸ್ಪ್ಯಾಚ್ ಆಗಬೇಕು, ಈ ತರ ಏನಾದ್ರು ಕಾರಣಗಳು ನಿಮ್ಗಿದ್ರೆ ನೀವೇ ಅವ್ರಿಗೆ ಹಾಕಿದ್ರೆ ಮುಗೀತು. ನಂದು ಆ್ಯಕ್ಚುಲಿ ಇಲ್ಲಿ ವಾಕೆಬಲ್ಲೇ ಇದೆ ಅವ್ರದ್ದು ಆಫೀಸು. ಸೊ ಯಾವಾಗಾದ್ರೂ ನನಗೆ ಬೇರೆ ಕೆಲಸಗಳಿದ್ದಾಗ ನನ್ನ ಟೈಮಿಗೆ ಅವ್ರು ಬರ್ಲಿಕ್ಕಾಗಲ್ಲ ಅಂದಾಗ ನಾನೇ ಹೋಗ್ಬಿಟ್ಟು ಕೊಡೋ ಅಂತ ಫೆಸಿಲಿಟೀಸ್ ಇದೆ. ನಾನು ಆಲ್ಮೋಸ್ಟ್ ಎಷ್ಟೊಂದು ಸರಿ ಹಂಗೆ ಮಾಡಿದ್ದೀನಿ. ಆ್ಯಂಡ್ ಈಗ ಒಂದು ಬ್ರೀಫಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮಗೆ ಈಗ ಈ ಸ್ಯಾರಿ ಪ್ಯಾಕ್ ಮಾಡಿದ್ವಲ್ಲ, ಅದು ನಿನ್ನೆ ಆರ್ಡ್ರ್ ಬಂತು ನನಗೆ. ಅದನ್ನು ನಾನು ಅಕ್ಸೆಪ್ಟ್ ಮಾಡಿದಾಗ ಒಂದು ಲೇಬಲ್ ಅಂತ ಜನರೇಟ್ ಆಗುತ್ತೆ. ಲೇಬಲ್ ಅಂದರೆ ಏನಂದರೆ, ಅಂದರೆ ನಾವು ಡೆಲಿವರಿ ಮಾಡಬೇಕಿರೋ ಅಡ್ರೆಸ್ಸು ಆ್ಯಂಡ್ ನಮ್ಮ ಅಡ್ರೆಸ್ಸು, ಈ ಥರ ಪ್ರೈಸು, ಇನ್ವಾಯ್ಸ್ ಥರ ಎಲ್ಲದೂ ಇನ್ಕ್ಲೂಡ್ ಆಗಿ ಒಂದು ಪೇಜ್ ಬರುತ್ತೆ. ಅದು ನೀವು ಅಕಾರ್ಡಿಂಗ್ ಟು ಪಾರ್ಸೆಲ್, ಅಂದರೆ ಈ ಪೌಚಸ್ ಏನಿರುತ್ತೆ ಆ ಸೈಜಿಗೆ ನೀವು ಪ್ರಿಂಟ್ ತಗೊಂಡು ಈ ಥರ ಪ್ಯಾಕ್ ಮಾಡಬೇಕು. ಐಟಮ್ನ ನೀಟಾಗಿ ಯಾವ ಐಟಮ್ ಆರ್ಡರ್ ಮಾಡಿದ್ದಾರೆ ಅದನ್ನೇ ನೀಟಾಗಿ ಇನ್ನೊಂದು ಸರಿ ವೆರಿಫೈ ಮಾಡಿ ಪ್ಯಾಕ್ ಮಾಡಬೇಕು. ಇಲ್ಲಾಂದರೆ ರಿಟರ್ನ್ ಬರುತ್ತೆ, ರಿಟರ್ನ್ ಚಾರ್ಜಸ್ ಕೂಡ ನಮ್ಮ ಮೇಲೆ ಆಗುತ್ತೆ. ನಾವು ಕಳಿಸ್ಬೇಕಾದ್ರೆ ನಮ್ಮದು ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಅದರಲ್ಲೇ ಇನ್ಕ್ಲೂಡ್ ಮಾಡಿರ್ತೀವಿ. ಬಟ್ ಇನ್ ಕೇಸ್ ರಿಟರ್ನ್ ಏನಾದರೂ ಕಸ್ಟಮರ್ ರಿಟರ್ನ್ ಮಾಡಿದ್ರೆ ನಮಗೆ ಡಬಲ್ ಚಾರ್ಜ್ ಆಗುತ್ತೆ. ಸಪೋಸ್ ಇದಕ್ಕೆ 80 rupees ಡೆಲಿವರಿ ಚಾರ್ಜ್ ಇದೆ ಅಂದ್ಕೊಳ್ಳಿ, 80 × 80 160 rupees ನಮಗೆ ಬೀಳುತ್ತೆ ರಿಟರ್ನ್ ಬಂದಾಗ. ಸೊ ಅದರಿಂದ ಪ್ರೈಸಿಂಗ್ ಕೂಡ ತುಂಬ ಇಂಪಾರ್ಟೆಂಟು. ಈಗ ಈ ಸ್ಯಾರಿ ನಾನು ಪ್ರೈಸ್ ಮಾಡಿದ್ದೀನಲ್ಲ, ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ GST, ಪ್ರಿಂಟ್ ತೊಗೊಂಡಿದ್ದೀವಲ್ಲ ಪೇಪರು, ಅದ್ರ ಚಾರ್ಜು, ಆ್ಯಂಡ್ ಶಿಪ್ಪಿಂಗ್ ಚಾರ್ಜು ನಮಗೆ ಬೇರೆ ಅಂತ ಮೆನ್ಷನ್ ಮಾಡಲ್ಲ, ಬಟ್ ನಾವು ಇಟ್ಕೊಂಡಿರಬೇಕು. 160 rupees ಪಕ್ಕ ಇಟ್ಕೊಳ್ಳಿ. ಒಂದು ಐಟಮಿಗೆ 160 rupees ಇನ್ಕ್ಲೂಡ್ ಮಾಡ್ಕೊಬಿಡಿ. ಅಂದರೆ ಈಗ ಸಪೋಸ್ ಈ ಸ್ಯಾರಿ 500 ಅಂದ್ಕೊಳ್ಳಿ, ಅದಕ್ಕೆ ಪ್ಲಸ್ 160 ಆ್ಯಡ್ ಮಾಡ್ಕೊಂಡು ನಿಮ್ಮದು ನೋಡಿಕೊಂಡು ಪ್ರೈಸಸ್ ಇಟ್ಕೋಬೇಕಾಗತ್ತೆ ನೀವು. ಈ ರೀತಿ ಮಾಡ್ಕೊಂಡಾಗಷ್ಟೇ, ಸ್ಮಾರ್ಟ್ ವರ್ಕ್ ಮಾಡಿದಾಗಷ್ಟೇ ನಾವು ಇದರಲ್ಲಿ ಲಾಭ ಪಡ್ಲಿಕ್ಕೆ ಸಾಧ್ಯ. ಯಾವುದೇ ಬಿಸ್ನೆಸ್ ಆದರೂ ಅಪ್ ಆ್ಯಂಡ್ ಡೌನ್ಸ್ ಕಾಮನ್, ಆ್ಯಂಡ್ ಪ್ರಾಫಿಟ್ ಲಾಸು ಎಲ್ಲದರಲ್ಲೂ ಇರುತ್ತೆ. ಬಟ್ ಸ್ಮಾರ್ಟಾಗಿ ಯಾವುದ್ರಲ್ಲಿ ವರ್ಕ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಇದು ಸ್ಮಾರ್ಟ್ ವರ್ಕ್ಸ್ ಅಂದರೆ, ಇನ್ ಕೇಸ್ ಕಸ್ಟಮರ್ ರಿಟರ್ನ್ ಕೊಟ್ಟರೆ ಇದು 160 rupees ನಮ್ಮ ಮೇಲೆ ಬೀಳುತ್ತಲ್ವ. ನಾವು ತೊಗೊಂಬಂದಿರೋದು ಎಷ್ಟಕ್ಕೆ 500 rupees. ನಾನು ಎಕ್ಸಾಂಪಲ್ ಹೇಳ್ತೀನಿ, ಅದು 500 ಅಲ್ಲ, 500 rupees ತೊಗೊಂಬಂದಿದ್ದೀವಿ. ರಿಟರ್ನ್ ಬಂದರೆ ನಮಗೆ 160 rupees ಆಗುತ್ತಲ್ಲ. ಸೊ 500 + 160 ಹಾಕ್ಕೋಬೇಕು ನಾವು. ಇನ್ ಕೇಸ್ ರಿಟರ್ನ್ ಬಂದರೂ ನಮಗೆ ಲಾಸ್ ಆಗಬಾರ್ದು. ನಾವು ಅಟ್ಲೀಸ್ಟ್ ಪ್ಯಾಕ್ ಮಾಡಿರೋ ಇದಾದರೂ ಬರಬೇಕಂದ್ರೆ ಪ್ಲಸ್ ಒಂದು 30 rupees ಎಕ್ಸ್ಟ್ರಾ ಇಟ್ಕೋಬೇಕು. ಅಂದರೆ ಒಂದು 190 rupees ಪ್ಲಸ್ ಮಾಡ್ಕೋಬೇಕು. 500 + 190 ಅಂದರೆ ಅಟ್ಲೀಸ್ಟ್ 700 ನಮ್ಮದು ರೇಟು. ಅದ್ರ ಮೇಲೆ ನಿಮ್ಗಿನ್ನೂ ಪ್ರಾಫಿಟ್ ಬೇಕಂದರೆ, ಅಂದರೆ ನೀವು ಕಡಿಮೆ ರೇಟಿಗೆ ತಂದು ಒಳ್ಳೆ ಕ್ವಾಲಿಟಿ ಇದ್ದೋದು. ಈಗ ನಿಮಗೆ ಗೊತ್ತಾಗುತ್ತೆ 1000 rupees ಸ್ಯಾರಿ ಯಾವ ರೀತಿ ಇರುತ್ತೆ, 10,000 ರೂಪಾಯಿ ಸ್ಯಾರಿ ಯಾವ ಥರ ಇರುತ್ತೆ, 2,000 ರೂಪಾಯಿ ಸ್ಯಾರಿ ಯಾವ ಥರ ಇರುತ್ತೆ, ಇದೆಲ್ಲ ನಿಮ್ಗೆ ಐಡಿಯಾ ಇರುತ್ತಲ್ವ. ನನಗೆ ಕಡಿಮೆ ಪ್ರೈಸಿಗೆ ಸಿಕ್ಕಿದೆ, ಬಟ್ ಇದಕ್ಕೆ ವರ್ತು 1000 rupees ವರ್ತ್, ಇದು 2000 rupees ವರ್ತ್ ಅನ್ನಿಸ್ದಾಗ ನೀವು ಅದನ್ನ ಪ್ರೈಸು ಮಾಡ್ಕೋಬೋದು. ಅದು ಯಾರೂ ಇಷ್ಟೇ ಇಡಬೇಕು ಅಷ್ಟೇ ಇಡಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಬಟ್ ಸ್ವಲ್ಪ ಮಾರ್ಜಿನ್ ಕಡಿಮೆ ಇಟ್ಕೊಂಡಷ್ಟು ಆರ್ಡರ್ಸ್ ಜಾಸ್ತಿ ಬರುತ್ತೆ, ಡಿಪೆಂಡಿಂಗ್ ಆನ್ ಅದು ಅವೈಲೇಬಿಲಿಟಿ. ಈಗ ಸೇಮ್ ಸ್ಯಾರಿ ಇನ್ನೊಂದು 10 ಜನ ಮಾರ್ತಿದ್ದಾರೆ ಅಂದ್ಕೊಳ್ಳಿ, ಕಂಪ್ಯಾರಿಸನ್ ಮಾಡ್ತಾರೆ, ಇದು ಸ್ಯಾರಿ ಅಲ್ಲೆಷ್ಟಿದೆ ಇಲ್ಲೆಷ್ಟಿದೆ ಈ ಟೈಪು. ಅದಕ್ಕೆ ನಾನು ಅದಕ್ಕೂ ಕೂಡ ಟ್ರಿಕ್ಸ್ ಹೇಳ್ತೀನಿ. ಅಂದರೆ ಕಂಪೇರ್ ಮಾಡಲಿಕ್ಕೆ ಕಸ್ಟಮರಿಗೆ ಆಗಬಾರ್ದು, ಆ ಥರ ಟ್ರಿಕ್ಸ್ ಹೇಳ್ಕೊಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ. ಅದು ನನಗೆ ವರ್ಕೌಟ್ ಆಗಿದೆ. ಅಂದರೆ ಯಾವ ರೀತಿ ಫೋಟೋಸು ನಾವು ಅಪ್ಲೋಡ್ ಮಾಡಿದಾಗ ಬೇರೆಯವ್ರ ಜೊತೆ ಕಂಪೇರ್ ಮಾಡಲಿಕ್ಕೆ ಆಗಲ್ಲ ಕಸ್ಟಮರ್ಗೆ. ಅದೇ ಸೇಮ್ ಪ್ರಾಡಕ್ಟು ಬೇರೆಯವ್ರದ್ರಲ್ಲಿ ಸಿಗಲ್ಲ,
ಈ ಥರ ಟ್ರಿಕ್ಸ್ ನಾನು ಕೆಲವು ಹೇಳ್ಕೊಡ್ತೀನಿ. ನಾನು ಅಪ್ಲೈ ಮಾಡಿರೋದೇ ನಾನು ನಿಮ್ಗೆ ಹೇಳ್ತೀನಿ ಅಷ್ಟೇ. ಸೊ ಈ ಥರ ಇರುತ್ತೆ. ಈಗ ಈ ಕವರ್ಸ್ ಆರ್ಡರ್ ಮಾಡ್ಕೊಳ್ಳೋದು ಹೆಂಗೆ ಆ್ಯಂಡ್ ಯಾವ ರೀತಿ ನಮಗೆ ಡೆಲಿವರಿ ಆಗುತ್ತೆ ಅಂತ ನಾನು ಸ್ಕ್ರೀನ್ ರೆಕಾರ್ಡು ಆ್ಯಡ್ ಮಾಡ್ತೀನಿ ಇದ್ರ ಜೊತೆ. ಅದರಲ್ಲಿ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಇದನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ. ಸೊ ಒಂದ್ಸರಿ ಅದನ್ನು ನೋಡ್ಕೊಂಬನ್ನಿ. ನನಗೆ ಮೀಶೋ ಆ್ಯಪ್ ಓಪನ್ ಮಾಡ್ತಾ ಇದ್ದೀನಿ. ಈ ಥರ ಲೈಕ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇದರಲ್ಲಿ ಮ್ಯಾನ್ವಿ ಫ್ಯಾಷನ್ಸ್ 2403 ಅಂತ ನಂದು ಅಕೌಂಟ್ ನೇಮ್ ಇರೋದು. ಸೊ ಅದ್ರ ಕೆಳಗೆ ನಾನು ಇದನ್ನು ತೋರಿಸ್ತೀನಿ. ಇವತ್ತು ಆರ್ಡರ್ ಬಂದಿತ್ತಲ್ಲ ಅದೆಲ್ಲ ತೋರಿಸ್ತಿದೆ. ಓಕೆ, ಇದೆಲ್ಲ ನಮ್ಗೆ ಟಾಪಿಕ್ ಅಲ್ಲ ಇವತ್ತು. ಸೊ ಕವರ್ಸ್ನ ಯಾವ ರೀತಿ ನಾವು ಪರ್ಚೇಸ್ ಮಾಡಬೇಕು ಅನ್ನೋ ಟಾಪಿಕ್ ಅಲ್ವಾ ಇವತ್ತು ಮಾತಾಡ್ತಿರೋದು. ಸೊ ಈ ಥರ ಇಲ್ಲಿ ಕೆಳಗಡೆ ಸೆಕೆಂಡ್ ಆಪ್ಷನ್ ಆರ್ಡರ್ಸ್ ಅಂತ ಇದೆ ನೋಡಿ, ಅದನ್ನು ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಯೂಸಿಂಗ್ ಎ ಸ್ಕ್ಯಾನಿಂಗ್ ಒರಿಜಿನಲ್ ಬಾರ್ಕೋಡೆಡ್ ಪ್ಯಾಕೆಟ್ ಈಸ್ ಮ್ಯಾಂಡೇಟರಿ ಟು ರೈಸ್ RTO ಆ್ಯಂಡ್ ಕಸ್ಟಮರ್ ರಿಟರ್ನ್ ಕ್ಲೇಮ್ಸ್ ಅಂತ ಇದೆಯಲ್ಲ, ಅದ್ರ ಕೆಳಗಡೆ ಬೈ ಬಾರ್ಕೋಡೆಡ್ ಪ್ಯಾಕೆಟ್ಸ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೋಬೇಕು ಈ ಥರ. ಆವಾಗ ಈಗ ಎಷ್ಟೊಂದು ಸಪ್ಲೈರ್ಸ್ ಈ ಥರ ಬರುತ್ತೆ ನಮಗೆ ನೋಡಿ. ಶ್ರೀ ಆನಂದ್ ಪಾಲಿಮರ್ಸ್, ಪಿಕ್ ಆ್ಯಂಡ್ ಪ್ಯಾಕ್, ಕೃಷ್ಣ ಪಾಲಿಮರ್ಸ್, ಈ ಥರ ಎಷ್ಟೊಂದು ಜನ ಈ ಸಪ್ಲೈರ್ಸ್ ಇದ್ದಾರೆ. ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಒಬ್ರದ್ದು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಎಲ್ಲದರಲ್ಲೂ ಪ್ರೈಸಸ್ನ ಕಂಪೇರ್ ಮಾಡಿಕೊಂಡು ಯಾವ ಕಡೆ ಕಡಿಮೆ ಸಿಗುತ್ತೆ ಅದನ್ನು ತೊಗೋಬೋದು. ನಾನೀಗ ಗ್ಲೋಬಲ್ ಪ್ಯಾರಾಚೆಮ್ ಅಂತ ಇದೆ ನೋಡಿ, ಅದರಲ್ಲಿ ಬೈ ನೋ ಅಂತ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಅವಾಗ ಈ ಥರ ಕ್ಯಾಟಗರೀಸ್ ಬರುತ್ತೆ. ಫ್ಲಿಪ್ಕಾರ್ಟಲ್ಲಿ ನೀವು ಸೇಲ್ ಮಾಡ್ತಿದ್ದೀರಾ, ಮೀಶೋಲ್ಲಿ ಮಾಡ್ತಿದ್ದೀರಾ, ನಿಮ್ಗೆ ಯಾವ್ದು ಬೇಕು ಕವರ್ಸು ಅಂತ. ನಂಗೆ ಸದ್ಯಕ್ಕೆ ಮೀಶೋ ಕವರ್ಸ್ ಬೇಕು. ಸೊ ಮೀಶೋ ಸಿಂಬಲ್ ಇದೆ ನೋಡಿ ಇಲ್ಲಿ ರೈಟ್ ಸೈಡಲ್ಲಿ, ಅದನ್ನು ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಎಷ್ಟೊಂದು ಆಪ್ಷನ್ಸ್ ಬರುತ್ತೆ. ನಾನು ಸೈಜಸ್ ಹೇಳಿದ್ನಲ್ಲ, ನಾನ್ POD ವಿತ್ POD ಅಂದರೆ ಪ್ಯಾಕೆಟ್ಸು, ಇದು ಆಲ್ಮೋಸ್ಟ್ ಎಲ್ಲದು ನಾನ್ POD ಅಂತಲೇ ಇದೆ. ಇದನ್ನು ಆಲ್ಮೋಸ್ಟ್ ನಾನು ತೊಗೊಳ್ಳಲ್ಲ, ಯಾಕಂದರೆ ಅದು ಲೈಕ್ ಅಡ್ರೆಸ್ ಎಲ್ಲ ಇಡಲಿಕ್ಕೆ ನಮಗೆ ಪ್ಲೇಸ್ ಇರಲ್ಲ. ಸೊ ನನಗೆ ಈ ಥರ ಇಷ್ಟ ಆಗಲ್ಲ. ಬಟ್ ನಾನು ರೆಫ್ರೆನ್ಸಿಗೆ ತೋರಿಸ್ತಿದ್ದೀನಿ. ಸಪೋಸ್ ಇದು ಬೇಕಂದ್ಕೊಳ್ಳಿ, ನಮಗೆ ಒಂದು ಕವರ್ ಬೇಕಂದ್ಕೊಳ್ಳಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಎಷ್ಟು ಕ್ವಾಂಟಿಟೀಸ್ ಬೇಕು ಅಂತ ಇಲ್ಲಿ ಬರುತ್ತೆ. ನಂಗೊಂದು 500 ಪ್ಯಾಕೆಟ್ ಬೇಕು ಅಂತ ಅಂದಾಗ ಈ ಥರ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಟು ಕಾರ್ಟ್ ಅಂತ ಕೊಟ್ಟರೆ ಈ ಥರ ಮೇಲ್ಗಡೆ ರೈಟ್ ಸೈಡಲ್ಲಿ ಕಾರ್ಟ್ ಸಿಂಬಲ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ಸೊ ನಾನು ಮುಂಚೆನೇ ಒಂದು ಪರ್ಚೇಸ್ ಮಾಡಿದೆ, ಆದರೆ ಇದಿದೆ, ಇದನ್ನು ರಿಮೂವ್ ಮಾಡ್ಬೋದು ಅಥವಾ ಇದು ಮಾಡ್ಬೋದು. ಈಗ ಎರಡೂ ನಾವು ಆ್ಯಡ್ ಆಗಿದೆ ನೋಡಿ, ಅಂದರೆ ಲೈಕ್ ಇದೊಂದು ಟ್ರಾನ್ಸ್ಪರೆಂಟ್ POD ಅಂತೇನೋ ಇದೆ, ಇನ್ನೊಂದು 18x22 10x12 ಈ ಥರ ಇದೆಯಲ್ಲ. ಈಗ ಸಪೋಸ್ ಇದರಲ್ಲಿ ಇದು ಬೇಡ ನಮಗೆ, ಅಂದರೆ ಫಸ್ಟ್ ಒನ್ ಬೇಡ, ಅದನ್ನು ರಿಮೂವ್ ಮಾಡ್ಕೊಳ್ಳಿ, ಇದೊಂದೇ ಬೇಕು. ಈ ಥರ ಎಲ್ಲ ಪ್ರೋಸೆಸ್ ಆದಮೇಲೆ ಪ್ರೊಸೀಡ್ ಟು ಚೆಕ್ಔಟ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಈ ಥರ ಕ್ಲಿಕ್ ಮಾಡಿದಾಗ ಬಿಲ್ಲಿಂಗ್ ಡೀಟೇಲ್ಸ್ ಕೊಡುತ್ತೆ. ಇದು ಆ್ಯಕ್ಚುಲಿ ವೆರಿಫೈ ಮಾಡಾದಮೇಲೆ ಇದು ನಮಗೆ ಡೆಲಿವರಿ ಆಗೋದು. ಯಾಕಂದರೆ ಇದು ಮೀಶೋ ಸಪ್ಲೈರ್ಸಿಗೆ ಮಾತ್ರನೇ ಇರೋ ಕವರ್ಸ್ ಅಲ್ವಾ, ಅದರಿಂದ ನೇಮು, ಕಂಪ್ನಿ ನೇಮ್, ಅಂದರೆ ಇಲ್ಲಿ ನಾನು ಮ್ಯಾನ್ವಿ ಫ್ಯಾಷನ್ಸ್ ಅಂತ ಇದೆಯಲ್ಲ ನನ್ನ ಸ್ಟೋರ್ ನೇಮು, ಅದನ್ನು ಕೊಡಬೇಕು. ಆಫೀಸ್ ಅಡ್ರೆಸ್ನು ಕೊಡಬೇಕು, ಲ್ಯಾಂಡ್ಮಾರ್ಕು, ಇದು ಎಲ್ಲನೂ ಏನು ಡೀಟೇಲ್ಸ್ ಇದೆ, ಪ್ರೈಮರಿ ಡೀಟೇಲ್ಸು. ಇಲ್ಲಿ ನೋಡಿ GST ನಂಬರ್ ಅಂತ ಇದೆ ನೋಡಿ, GST ಮಾಡ್ಕೊಂಡಿದ್ರೆ ಇಲ್ಲಿ ಮಾಡಬೇಕು, ಇಲ್ಲಾಂದರೆ ಇಲ್ಲಿ ಸೆಕೆಂಡ್ ಆಪ್ಷನ್ನು ಎನ್ರೋಲ್ಮೆಂಟ್ ನಂಬರ್ ಅಂತ ಇದೆಯಲ್ಲ, ಅದಕ್ಕೂ ಕೂಡ ಬರುತ್ತೆ. ಕೆಲವು ಸಪ್ಲೈರ್ಸು ಓನ್ಲಿ GST ನಂಬರ್ ಇರೋರಿಗೆ ಮಾತ್ರನೇ ಕೊಡ್ತಾರೆ, ಕೆಲವರು ಎನ್ರೋಲ್ಮೆಂಟ್ IDಗೂ ಕೊಡ್ತಾರೆ. ಇನ್ ಕೇಸ್ ಇದರಲ್ಲಿ ಇದು ಆಪ್ಷನ್ ಇಲ್ಲ ಅಂದರೆ ಇನ್ನೊಬ್ರ ಹತ್ರ ತೊಗೊಳ್ಳಿ ಅಷ್ಟೇ, ಬೇರೆ ಡಿಫ್ರೆನ್ಸ್ ಏನಿರಲ್ಲ, ಎಲ್ಲನೂ ಒಂದೇ. ಅಕೌಂಟ್ ಯೂಸರ್ ನೇಮು ಈ ಥರ ಕೊಟ್ಬಿಟ್ಟು ಆರ್ಡರ್ನ ಪ್ಲೇಸ್ ಮಾಡಬೇಕಾಗುತ್ತೆ. ಇಲ್ಲಿ ಪೇಮೆಂಟ್ ಮಾಡಿಬಿಟ್ಟು ಇಲ್ಲಿ ಪ್ಲೇಸ್ ಆರ್ಡರ್ ಅಂತ ಇದೆಯಲ್ಲ, ಇದು ಪೇಮೆಂಟೇ ಇರುತ್ತೆ, ಮುಂಚೆನೇ ಪೇ ಮಾಡಿ ತೊಗೋಬೇಕು. ಇದು ನೀಟಾಗೆಲ್ಲ ಇದು ಮಾಡಿ ಅಂದರೆ ಡೆಲಿವರಿ ಅಡ್ರೆಸ್ ಎಲ್ಲ ಎಂಟ್ರಿ ಮಾಡಿದ್ರೆ ನಮಗೆ ಆಲ್ಮೋಸ್ಟ್ 1 ವೀಕಲ್ಲಿ ಇವೆಲ್ಲ ರೀಚ್ ಆಗುತ್ತೆ. ಈ ಥರ ನೀವು ಆರ್ಡರ್ ಮಾಡ್ಕೋಬೇಕು ಅಕಾರ್ಡಿಂಗ್ ಟು ಸೈಜಸ್ ಮೇಲೆ. ಇನ್ನೊಬ್ಬರು ಸಪ್ಲೈಯರ್ ಯಾರಾದರೂ ಇದ್ದರೆ ಅವ್ರ ಹತ್ರ ಬೇರೆ ಯಾವ ರೀತಿ ಇದೆ ಅಂತ ನೋಡೋಣ. ಒಂದು ನಿಮಿಷ, ಒಂದು ಸ್ವಲ್ಪ ಬ್ಯಾಕ್ ಹೋಗಿ ವ್ಯಾರಿನ್ ಪಾಲಿಮರ್ಸ್ ಅಂತ ಇದೆಯಲ್ಲ, ಇದನ್ನು ಬೈ ನೌ ಅಂತ ಕ್ಲಿಕ್ ಮಾಡಿ. ಇದರಲ್ಲೂ ಕೂಡ ನೋಡಿ
ಮೀಶೋ ಕವರ್ಸು 6.5 ಇಂಟು 8 ಎಷ್ಟು ರೇಟ್ ಇದೆ ಇದೆಲ್ಲನೂ ಇರುತ್ತಲ್ಲ. ಇದರಲ್ಲಿ ನಿಮ್ಗೆ ಯಾವ್ದು ಬೇಕು, ಯಾವ ಸೈಜಸ್ ಬೇಕು ಮತ್ತು ಎಷ್ಟು ಕ್ವಾಂಟಿಟಿ ಬೇಕು, ಇದರಲ್ಲಿ ಸೇಮ್ ಪ್ರೊಸೀಜರ್ ಅಷ್ಟೇ. ಇದು ನನಗೆ ವಿತ್ POD ತೊಗೊಳ್ಳೋದೇ ಉತ್ತಮ ಅನಿಸುತ್ತೆ, ಬಟ್ ಎಲ್ಲರ ಹತ್ರನೂ ಅದು ಅವೈಲೇಬಲ್ ಇಲ್ಲ. ಕೃಷ್ಣ ಪಾಲಿಮರ್ಸಲ್ಲಿ ಒಂದ್ಸರಿ ಚೆಕ್ ಮಾಡೋಣ. ಪರ್ಚೇಸ್ ಬೈ ಮೀಶೋ ಅಂತ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕೊಟ್ಟರೆ ಈ ಥರ ವಿತ್ POD ನೋಡಿ, ಇಲ್ಲಿ ಟ್ರಾನ್ಸ್ಪರೆಂಟ್ ಬ್ಯಾಗ್ ವಿತ್ POD ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಯಾವ್ದು ಬೇಕು ಸೈಜಸ್ಸು 10 ಇಂಟು 12 ಇದೆ, 6.5 ಇಂಟು 8, 10 ಇಂಟು 14, 12 ಇಂಟು 16 ಈ ಥರ. ಈಗ ಸಪೋಸ್ ಇದರಲ್ಲಿ ಎಷ್ಟು ಕ್ವಾಂಟಿಟೀಸ್ ಲೈಕ್ 12.5 ಇಂಟು 16 ಇದು ಆಲ್ಮೋಸ್ಟ್ ಸ್ಯಾರೀಸ್ಗೆ ಸಾಕಾಗುತ್ತೆ. 500, 5000, 10,000 ಈ ಥರ ಎಷ್ಟು ಕ್ವಾಂಟಿಟೀಸ್ ಬೇಕೋ ಅಷ್ಟು. ನಾನು ಸಪೋಸ್ 500 ಮೇಲೆ ಕ್ಲಿಕ್ ಮಾಡ್ತೀನಿ, ಅವಾಗ ಈ ಥರ ಬರುತ್ತೆ ನೋಡಿ. ಇಲ್ಲಿ ಎಷ್ಟು ಕ್ವಾಂಟಿಟಿ ಅಂತ ಮೆನ್ಷನ್ ಮಾಡಿ, ಅಂದರೆ 500 ನಿಮ್ಗೆ 2 ಬೇಕು ಅಂದರೆ 1000 ಪ್ಯಾಕೆಟ್ಸ್ ಬರುತ್ತೆ. 1 ಕ್ವಾಂಟಿಟಿ ಅಂದರೆ ಇಲ್ಲಾಂದರೆ 2 ಮಾಡಿದ್ರೆ 1000 ಬರುತ್ತೆ. ಈ ಥರ ಇದನ್ನು ಕಾರ್ಡಿಗೆ ಆ್ಯಡ್ ಮಾಡ್ಕೊಂಡು ಇದನ್ನ ಕ್ಲೋಸ್ ಮಾಡಿಕೊಂಡ್ರೆ ಇಲ್ಲಿ ಮೇಲ್ ರೈಟ್ ಸೈಡಲ್ಲಿ ಆ್ಯಡ್ ಆಗಿರುತ್ತೆ ನೋಡಿ. ನಾನು ಮುಂಚೆನೇ ಒಂದು ಆ್ಯಡ್ ಮಾಡಿದ್ನಲ್ಲ, ಸೊ ಅದರಿಂದ 2 ತೋರಿಸ್ತಿದೆ. ಇದು ನೋಡಿ, ಸೈಜಸ್ ಮೇಲೂ ಕೂಡ ರೇಟ್ ಡಿಫ್ರೆನ್ಸ್ ಇರುತ್ತೆ. ಈಗ ಫಸ್ಟ್ ಒನ್ 6.5 ಇಂಟು 8 ಸೈಜ್ ಇರೋದು 550 ರುಪೀಸ್ ಪರ್ 500 ಪೀಸಸ್ ಇದೆ. 12.5 ಇಂಟು 16 ಇರೋವಂಥದ್ದು 1700 ರುಪೀಸ್ ಇದೆ. ಇದು ನೀವೇನು ಮಾಡಬೇಕು ಅಂದರೆ ಪ್ರೈಸಿಂಗ್ ಮಾಡ್ತಿರ್ತೀರಲ್ಲ, ಅಂದರೆ ನಿಮ್ಮ ಪ್ರಾಡಕ್ಟ್ನ ಲಿಸ್ಟ್ ಮಾಡಬೇಕಾದ್ರೆ ಮೀಶೋಲ್ಲಿ ಇದನ್ನೆಲ್ಲನೂ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಈಗ 500 ಪೀಸಸ್ಗೆ ಪರ್ ಪೀಸ್ ಎಷ್ಟಾಗುತ್ತೆ ಅದನ್ನು ನೀವು ಆ ಪ್ರಾಡಕ್ಟಲ್ಲೇ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಆ ಪ್ರೈಸಲ್ಲೇ 1700 ಡಿವೈಡ್ ಬೈ 500 ಎಷ್ಟಾಗುತ್ತೆ, ಈಗ ಎಷ್ಟು ರುಪೀಸ್ ಬರುತ್ತೋ ಅಷ್ಟು ರುಪೀಸ್ ಅದಕ್ಕೆ ಪ್ಯಾಕೆಟಿಗೆ ಚಾರ್ಜ್ ಆಗಿದೆ ಅಂತ ಅಲ್ವಾ. ಸೊ ಅದನ್ನು ನೀವು ಅಂದರೆ ಐಟಮ್ ಪ್ರೈಸಿಂಗಲ್ಲೇ ಇನ್ಕ್ಲೂಡ್ ಮಾಡಿಕೊಂಡು ನೀವು ಪ್ರೈಸ್ನ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಆವಾಗ ಏನಂದರೆ ನಮಗೆ ಯಾವುದೇ ರೀತಿ ನಷ್ಟ ಆಗದಲೇ ಬಿಸ್ನೆಸ್ ಚೆನ್ನಾಗಿರುತ್ತೆ ನೋಡಿ. ಕಂಟಿನ್ಯೂ ಶಾಪಿಂಗ್ ಅಂತ ಕ್ಲಿಕ್ ಮಾಡಿದ್ರೆ ಅದು ನೆಕ್ಸ್ಟ್ ಪೇಮೆಂಟ್ ಕೇಳುತ್ತೆ. ಆ ಪೇಮೆಂಟ್ ಆಗ್ತಿದ್ದಂಗೆ ನಿಮಗೆ ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡಿರ್ತೀರಲ್ಲ ಅಲ್ಲಿ, ಅಂದರೆ ಲೈಕ್ ನೀವೇನು ಫಾರ್ಮ್ ಅಡ್ರೆಸ್ ಕೊಟ್ಟಿರ್ತೀರಲ್ಲ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಮ್ಯಾನ್ವಿ ಫ್ಯಾಷನ್ಸ್ಗೆ ಏನು ಅಡ್ರೆಸ್ ಕೊಟ್ಟಿರ್ತೀನಿ ಆ ಅಡ್ರೆಸ್ಗೆ ನಿಮಗೆ ಡೆಲಿವರಿ ಆಗುತ್ತೆ. ಈ ರೀತಿ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ ಪ್ಯಾಕೆಟ್ಸು. ಆಲ್ಮೋಸ್ಟ್ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗಿದೆ ಅಂದ್ಕೊತೀನಿ. ನೋಡಿದ್ರಲ್ಲ ಯಾವ ರೀತಿ ಆರ್ಡ್ರ್ ಮಾಡೋದಂತ. ಐ ಥಿಂಕ್ ನಾನು ಎಲ್ಲ ಡೌಟ್ಸು ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊತೀನಿ. ಸ್ವಲ್ಪ ಇದ್ರ ಬಗ್ಗೆ ಐಡಿಯಾ ಇರೋರಿಗೆ ತುಂಬ ನೀಟಾಗಿ ಅರ್ಥ ಆಗುತ್ತೆ. ತುಂಬ ತೀರಾ ಹೊಸದು ಅಥವಾ ಈಗ ನಾವಿನ್ನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅಂತ ಯಾರು ಇರ್ತೀರ ಅವ್ರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಬಟ್ ಯಾವುದು ನಾವು ಕಲಿತ್ರೆ ಯಾವುದೂ ಕಷ್ಟ ಅಲ್ಲ. ಸೊ ಎಲ್ಲರೂ ಈಸಿಯಾಗೇ ಮಾಡ್ಬೋದು. ನಾನು ಕೂಡ ಇದೇ ರೀತಿ ಸರ್ಚ್ ಮಾಡಿ ಹಿಂಗೇನೆ ತಿಳ್ಕೊಂಡೆ ನಾನು ಮಾಡಿರೋಂಥದ್ದು. ಬಟ್ ನಾನು ಸ್ವಲ್ಪ ಕ್ವಿಕ್ ಲರ್ನರ್ ಅಷ್ಟೇ. ಯಾವುದಾದ್ರೂ ಸರಿ ಸ್ವಲ್ಪ ಬೇಗ ಕಲಿಯೋ ಅಭ್ಯಾಸ ನನಗಿದೆ. ಸೊ ಅದರಿಂದ ನನಗೆ ಈಸಿ ಆಯಿತು ಅಷ್ಟೇ. ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮೂಲಕ ಕೇಳಿ. ನಾನು ಆದಷ್ಟು ಕಮೆಂಟಲ್ಲೇ ಕ್ಲಿಯರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಅದು ತುಂಬ ದೊಡ್ಡ ಟಾಪಿಕ್ಕು ಕಮೆಂಟಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನಿಸಿದ್ರೆ ನಾನು ಈ ಥರ ವಿಡಿಯೋಸ್ ಮಾಡಿ ಇನ್ಕ್ಲೂಡ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ. ಇನ್ ಕೇಸ್ ಯಾರಿಗಾದ್ರೂ ಅಕೌಂಟ್ ಯಾವ ರೀತಿ ಓಪನ್ ಮಾಡಬೇಕು ಮೀಶೋಲ್ಲಿ, ಅಂದರೆ ಲೈಕ್ ಎನ್ರೋಲ್ಮೆಂಟ್ ಐಡಿಲಿ ಯಾವ ರೀತಿ ಮಾಡಬೇಕು, GST ನಂದಿನ್ನೂ ಬಂದಿಲ್ಲ, ಅವಾಗ ನಿಮ್ಗೆ ಹೇಳ್ತೀನಿ GST ಇನ್ಕ್ಲೂಡ್ ಮಾಡಿಬಿಟ್ಟು ಯಾವ ರೀತಿ ಮಾಡಬೇಕು ಅಂತ. ಆ ಥರ ಏನಾದರೂ ಟಾಪಿಕ್ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೇನಾದರೂ ಡೌಟ್ಸ್ ಇದ್ದರೆ ನಂಗೆ ಖಂಡಿತ ಕಮೆಂಟಲ್ಲಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಇಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಫಾಲೋ ಮಾಡ್ತೀರಿ. ಇದೇ ರೀತಿ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಅಂದರೆ ನಂದು ಮೋಟಿವ್ ಏನಂದರೆ ಈ ಚಾನಲಲ್ಲಿ ನೀವೇನಾದರೂ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ಅಂದರೆ ಒಂದು ವಿಡಿಯೋ ನೋಡಿದಾಗ ಅದು ನಿಮಗೆ ಟೈಮ್ ವೇಸ್ಟ್ ಆಗಬಾರ್ದು. ಅದರಿಂದ ಒಂಚೂರಾದರೂ ನಿಮಗೆ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಗಬೇಕು, ಅಥವಾ ನಿಮ್ಗೇನಾದರೂ ಐಡಿಯಾಸು ಬರೋ ಥರ ಆಗ್ಬೋದು. ಅಂದರೆ ಈಗ ನಾನೇನೋ ಹೇಳಿದಾಗ ನಿಮಗೆ ಬೇರೆ ರೀತಿ ಐಡಿಯಾಸ್ ಬರ್ಬೋದು.
ಇನ್ನೂ ನೀವು ಇಂಪ್ರೂವೈಸ್ ಮಾಡ್ಕೋಬೋದು ಅದು ಆ ಥರ. ಯಾವುದೂ ವೇಸ್ಟಾಗಿ ಒಂದು ವಿಡಿಯೋ ನೀವು ನೋಡೋ ಅಂಥದ್ದು ನನಗಿಷ್ಟ ಇಲ್ಲ. ಒಂದ್ ಸ್ವಲ್ಪ ಆದ್ರೂ ನಿಮಗೆ ಯೂಸ್‌ಫುಲ್ ಆಗೋವಂಥ ಕಂಟೆಂಟ್‌ನೇ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಚಾನಲಲ್ಲಿ. ಸೊ ಆದ್ದರಿಂದ ನೀವು ಸಬ್ಸ್ಕ್ರೈಬ್ ಆದರೆ ಇದರಲ್ಲಿ ಯಾವುದೇ ರೀತಿ ನಷ್ಟ ಇಲ್ಲ. ನಿಮಗೆ ಕೆಲವಾರು ನಿಮ್ಮ ಲೈಫ್‌ಗೆ ವ್ಯಾಲ್ಯೂ ಆಡೆಡ್ ಆಗುತ್ತೆ ಅಂತ ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಇದೇ ರೀತಿ ಇನ್ಫಾರ್ಮೇಷನ್ಸ್ ನೆಕ್ಸ್ಟ್ ವಿಡಿಯೋಲ್ಲೂ ಶೇರ್ ಮಾಡ್ತಿರ್ತೀನಿ. ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇದೇ ರೀತಿ ವಿಡಿಯೋಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.